ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಸುವರ್ಣ ಸಮಾಚಾರ ಡಿಜಿಟಲ್ ನ್ಯೂಸ್ ಚಾನೆಲ್. ನಾನು ರವಿ ಸುರೇಶ್. ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ತಮ್ನೇಲಲ್ಲಿ ಮತ್ತು ಪ್ರೋಮೋದಲ್ಲಿ ನಮ್ಮ ವಿಶೇಷ ಅತಿಥಿ ಯಾರು ಅಂತ ಗೊತ್ತಾಗಿರುತ್ತೆ. ಹಾಗಾಗಿ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಏಳುಬೀಳುಗಳು, ಏರುಪೇರುಗಳು, ಬದಲಾವಣೆಗಳು, ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ಸರ್ಕಾರ ವರ್ಷಗಳನ್ನು ಪೂರೈಸಿದೆ. ಹಾಗಾಗಿ ತಮ್ಮ ಮೊದಲ ಪ್ರತಿಕ್ರಿಯೆ. ಡೆಫಿನೆಟ್ಲಿ ಏನು ರಾಜ್ಯದ ಜನತೆ ಅಪೇಕ್ಷೆ ಮಾಡಿದ ಪ್ರಕಾರ ಆಲ್ಮೋಸ್ಟ್ 3 years ಕಂಪ್ಲೀಟ್ ಮಾಡ್ತಿದ್ದೆವು. ಬರುವಂಥ ಇನ್ನು 2 ವರ್ಷ 1 ತಿಂಗಳು ಮೀನಾಗಿದೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಜನತೆಗೆ ಏನು ಮಾತು ಕೊಟ್ಟಿದ್ವಿ ಆ ಪ್ರಕಾರ ಮಾಡ್ಕೊಂಡು ಇನ್ನೂ ಅವರ ಹೆಚ್ಚಿಗೆ ಕೆಲಸ ಮಾಡಿ ವಿ ಶುಡ್ ಪ್ರೂವ್ ದ್ಯಾಟ್ ನಾವು ಏನು ಮಾತಾಡಿದ್ವಿ ಆ ಪ್ರಕಾರ ನಡ್ಕೊಂಡಿದ್ದೀವಿ ಅನ್ನೋಂಥದ್ದನ್ನು ಜನತೆಗೆ ಹೇಳ್ಕೊಂಡು ಮುಂದಿನ ಚುನಾವಣೆಗೆ ಹೋಗ್ಬೇಕಾಗತ್ತೆ. ಸರ್, ತಾವು ಇದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ಸ್ಪರ್ಧೆ ಮಾಡಿದ್ರಿ ಕಿತ್ತೂರು ಕ್ಷೇತ್ರದಿಂದ. ಆವಾಗ ಸೋಲು ಅನುಭವಿಸಿದ್ರಿ. ಆದರೂ ಕೂಡ ಛಲ ಬಿಡದೆ ಕಾರ್ಯಕರ್ತರ ಜೊತೆಗೆ ಸಂಪರ್ಕದಲ್ಲಿದ್ರಿ, ಪಕ್ಷವನ್ನು ಸಂಘಟನೆ ಮಾಡಿದ್ರಿ. ನಂತರದಲ್ಲಿ ತಾವು ಅಂದ್ಕೊಂಡಂತೆ ಗೆಲುವನ್ನು ಸಾಧಿಸಿದ್ರಿ. ಹಾಗಾಗಿ ಈ ಗೆಲುವಿನ ಜರ್ನಿ ಹೇಗೆ ನಡೀತಾ ಇದೆ? ಡೆಫಿನೆಟ್ಲಿ ಆ್ಯಸ್ ಅನ್ ಪೊಲಿಟಿಷಿಯನ್ ಇವತ್ತು ಸೋಲ್ಬೋದು, ನಾಳೆ ಗೆಲುವು ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಹೋಗ್ತೀರಿ, ಜನರ ಮಧ್ಯೆ ಯಾವ ಥರ ಇರ್ತೀರಿ ಅನ್ನೋದು ಮುಖ್ಯ. ಮೇ ಬಿ ಪಾರ್ಟಿದಿಂದ ಟಿಕೆಟ್ ಸಿಗ್ತಿರ್ತೈತಿ, ಸಿಗೋದಿಲ್ಲ. ಸೆಕೆಂಡ್ ಅಫ್ಕೋರ್ಸ್ ಬೇಡ. ಆದರೂ ಕೂಡ ಕಾಮನ್ ಮ್ಯಾನ್ ಜೋಡಿ ಅವರ ಬದುಕಿನಲ್ಲಿ ಅಥವಾ ಅವರ ಸಂಕಷ್ಟದಲ್ಲಿ ಅಥವಾ ಖುಷಿಯಲ್ಲಿ ಅಥವಾ ದುರ್ಘಟನೆ ನಡೆದಾಗ ಎಲ್ಲರ ಜೊತೆ ಇದ್ರೆ ಡೆಫಿನೆಟ್ ಆಗಿ ನಮ್ಮನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಳ್ಳುವಂಥ ಕೆಲಸ ಸಾಮಾಜಿಕವಾಗಿ ಎಲ್ಲ ವರ್ಗದ ಮಂದಿ ಮಾಡಕ್ಕೆ ಪ್ರಯತ್ನ. ಸರ್, ತಮ್ಗೆ ಗೊತ್ತಿರೋ ಹಾಗೆ ಒಂದು ಮಾತಿದೆ, DVG ಅವರ ಒಂದು ಕಗ್ಗ ಇದೆ, ಜನಮನವ ಗೆದ್ದು ಜನಹಿತವ ಸಾಧಿಸುವವನೇ ಧನ್ಯ ನಾಯಕನು ಅಂತೇಳಿ. ಹಾಗಾಗಿ ತಾವು ಕಿತ್ತೂರು ಕ್ಷೇತ್ರದ ಶಾಸಕರಾಗಿ, ಒಬ್ಬರು ಜನಪರ ನಾಯಕರಾಗಿ ತಮ್ಮ ಜವಾಬ್ದಾರಿಯನ್ನು, ತಮ್ಮ ನಾಯಕತ್ವವನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ? ಡೆಫಿನೆಟಾಗಿ ನಾನು ವೋಟರ್ಸ ಕಾಮನ್ ಮ್ಯಾನ್. ನಮಗೆ ಲೀಡರ್ಸ್ ಭಾಳ ಕಮ್ಮಿ. ಲೀಡರ್ಸ್ ಹತ್ತೈತೆ ಎಲ್ಲ ಹೋಗ್ಬಿಟ್ರು. ಬಟ್ ಕೊನೆಗೆ ಹಿಡಿದವರು ನನ್ನ ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ ಬಂದಾಗ ಬಹುತೇಕ ಎಲ್ಲನೂ ಈಡೇರಿಸಿದ್ದೀನಿ ಅಂತ ಹೇಳಕ್ಕೆ ಹೋಗೋದಲ್ಲ. ಅಟ್ಲೀಸ್ಟ್ ಮೇಜರ್ ಪಾರ್ಟ್ ಈಡೇರಿಸಿ ಫಸ್ಟ್ ಪ್ರಿಯಾರಿಟಿ ಅವ್ರ ಜೊತೆ ಇರ್ತದೆ. ಸಾಮಾನ್ಯರ ಜೊತೆ ಯೂಶ್ವಲಿ ಇನ್ನೂ ಲೀಡರ್ಸ್ ಹೇಳಿದ್ದು 2 ಕೆಲಸ ಬರ್ತೇನೆ ಹೊಸದಾಗಿ. ಕಾಮನ್ ಮ್ಯಾನ್ ಹೇಳಿದ್ರೆ ನಾವು ಆಗಿನ ತಕ್ಷಣ ಅಟೆಂಡ್ ಮಾಡುವಂಥ ಪ್ರವೃತ್ತಿ ಇಟ್ಕೊಂಡಿದ್ದೇವೆ. ಯಾವುದಾದ್ರೂ ಒಬ್ಬ ವೈದ್ಯ ಏನಾದರೂ ತಪ್ಪು ಮಾಡಿದರೆ ಒಬ್ಬ ರೋಗಿ ಸಾಯಬಹುದು. ಯಾವುದಾದ್ರೂ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಒಂದು ಬಿಲ್ಡಿಂಗ್ ಬಿದ್ದು ಹೋಗ್ಬೋದು. ಅದೇ ಒಬ್ಬ ಶಿಕ್ಷಕ ಏನಾದರೂ ತಪ್ಪು ಮಾಡಿದರೆ ಇಡೀ ಸಮಾಜ ಕುಸಿದು ಹೋಗುತ್ತೆ ಅನ್ನುವಂಥ ಮಾತಿದೆ. ಹಾಗಾಗಿ ತಾವು ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಿ ಅನ್ನೋದನ್ನು ಈಗಾಗಲೇ ಜನ ನೋಡ್ಕೊಂಡಿದ್ದಾರೆ. ಅಂದರೆ ಉದಾಹರಣೆಗೆ ಈ ವರ್ಷ SSLCಯಲ್ಲಿ ಚೆನ್ನಮ್ಮನ ಕಿತ್ತೂರು ತಾಲೂಕು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ತಗೊಂಡು. ಹಾಗಾಗಿ ಈ ಯಾವ ರೀತಿ ಸ್ಟ್ರಾಟಜಿ ವರ್ಕ್ ಆಯಿತು ಅಂತ ಇದರಲ್ಲಿ ತಂದು? ಡೆಫಿನೆಟ್ಲಿ ನನಗೆ 2023ರಲ್ಲಿ ನಮ್ಮ ಕಾರ್ಯಪಟ್ಟ ಇಲ್ಲಿ ನಾ ಮೊದಲೇ ಅಂತ ಎಜುಕೇಷನ್ ಅಂತ ಮಾಡ್ತಾ ತೊಗೊಂಡಿದ್ದೆ ಸ್ಟ್ಯಾಟಿಸ್ಟಿಕ್ಸ್ ಏನಾಗಿದೆ ಹಿಂದೆ ಏನು ಈ ವರ್ಷ 137th ಪೊಸಿಷನ್ ಇನ್ ದ ಸ್ಟೇಟ್ ಆ್ಯಂಡ್ 7th ಪೊಸಿಷನ್ ಇನ್ ದ ಡಿಸ್ಟ್ರಿಕ್ಟ್. ಏನು ಮಾಡ್ಬೋದಂತ ಕುಂತ ಸ್ವಲ್ಪ ರಿಟೈರ್ಡ್ ಟೀಚರ್ಸ್ ಆಯಿತು, ಶಿಕ್ಷಣ ಪ್ರೇಮಿಗಳಾಯ್ತು, ಅವ್ರ ಜೊತೆ ಕೂತ ಡಿಸ್ಕಷನ್ ಮಾಡಿದಾಗ ಪ್ರೈಮರಿ ಹಂತದಾಗ ವಿ ಶುಡ್ ಇಂಪ್ರೂವ್ ಬೇಸ್ ಸ್ಟಾರ್ಟ್ ಮಾಡಿದಾಗ ಸೆಕೆಂಡರಿ ಹೈಯರ್ ಪ್ರೈಮರಿ ಹೋಗ್ತದೆ. ತೂಕ ಡ್ರೈವ್ ಆ ಮಾಡ್ತಾರೆ 9th ಸ್ಟೂಡೆಂಟ್ಸಿಗೆ ಒಂದು ಇದನ್ನು ತಗೊಳ್ಳೋದು. BO ಸೇರಿಸಿ ಎಲ್ಲ ಡಿಪಾರ್ಟ್ಮೆಂಟ್, ನಾಟ್ ಓನ್ಲಿ ಎಜುಕೇಷನ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಅಂತ ಒಪಿನಿಯನ್ ತಗೊಂಡಾಗ ಹಿಂಗೆ ಮಾಡಿದರೆ ಹಿಂಗೆ ಇಂಪ್ರೂವ್ ಅಂತ ಬಂತು. ಲಾಸ್ಟ್ ಇಯರ್ ವಿ ಆರ್ 34th ಪೊಸಿಷನ್. ಅಂದರೆ 103 ಪೊಸಿಷನ್ ಜಂಪ್ ಆಗಿದೆ. ಸಣ್ಣ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ. This year we are in single digit.
ಒನ್ ಅಮೌಂಟ್ 10 ಅದಾವ ಸ್ಟೇಟಿಗೆ. ಇಟ್ ಈಸ್ ಎಲ್ಲ ಹೋದ ಸಲ ಫಸ್ಟ್ ಇದು, ಈ ಸಲ ಫಸ್ಟ್ ಇದು. ಮುಂದೆ ಬರುವಂತ ದಿವಸಗಳಲ್ಲಿ ಕೂಡ ಜಿಲ್ಲಾದಲ್ಲಿ ಅದೇ ಪೊಸಿಷನ್ ಇಟ್ಕೋಬೇಕು, ಸ್ಟೇಟ್ದಲ್ಲಿ ಮೂವ್ ತಗೊಂಡು ಕಾನ್ಸೆಪ್ಟ್ ಇಟ್ಕೊಂಡೆ ಒಟ್ಟಿಗೆ ಪ್ರೈಮರಿ ಹಂತದಾಗ ನಾವು ಬೇಸ್ ಕರೆಕ್ಟಾಗಿ ಬಿಟ್ಟರೆ PUC ಡಿಗ್ರಿ ಡೆಫಿನೆಟ್ ಆಗಿ ಹುಡುಗರು ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ಸರ್, ನಮಗೆ ಗೊತ್ತಿರೋ ಹಾಗೆ ನಾವು ಭಾಳಷ್ಟು ಜನರನ್ನ ಭೇಟಿ ಮಾಡಿದ್ವಿ, ಮಾತಾಡಿದ್ವಿ, ಕೇಳಿದ್ವಿ. ಹಾಗಾಗಿ ಕಿತ್ತೂರು ಶಾಸಕರು ಹೇಗೆ ಶಿಕ್ಷಣದ ವಿಚಾರದಲ್ಲಿ ಅಂತ ಕೇಳಿದಾಗ ಕಿತ್ತೂರು ಕ್ಷೇತ್ರದ ಶಾಸಕರು ಒಬ್ಬ ಟೀಚರ್ ಫ್ರೆಂಡ್ಲಿ MLA ಅಂತ ಹೇಳ್ತಿದ್ರು. ಹಾಗಾಗಿ ಈ ಮಾತನ್ನ ತಾವು ಯಾವ ರೀತಿ ಸ್ವೀಕರಿಸ್ತೀರಿ? ನನ್ನಷ್ಟು ಬೇಗಾನು ಯಾರಿಲ್ಲ ಅವ್ರನ್ನ. ಈಗ ಅವನ್ನ ತಪ್ಕೊಳ್ಳೋಕೆ ಅವರಿಲ್ಲ. ಯಾಕಂದ್ರೆ ಸ್ವಲ್ಪ ಒಂದು 3-4% ಇರ್ತದೆ. ಆ ಸಣ್ಣ ಕೆಟ್ಟ ಹೆಸರು ಬರ್ತದೆ. ಐ ವಾಂಟೆಡ್ ಟು ಕರೆಕ್ಟ್ ದ್ಯಾಟ್. ಇವತ್ತಿಗೆ ಒಬ್ಬ ಟೀಚರ್ ಕೂಡ ಮೊದಲು ಏನು ಮಾಡ್ತಿದ್ದಾರೆ ಅಂತಾವಿಲ್ಲ, ಎಲ್ಲರೂ ಮಾಡ್ತಿರ್ತಿಲ್ಲ, ಒಂದು 3-4%. ಬಟ್ ಇವನ್ ಆಲ್ ದೋಸ್ ಟೀಚರ್ಸ್ ಅವ್ರು ಶಾಲೆ ಬಿಟ್ಟು ಏನೋ ಮಾಡೋಲ್ಲ, ಕೆಲಸ ಮಾಡತ್ತಾರೆ ಅಂಥವ್ರು ಸ್ವಲ್ಪ ಮಾಡಿಬಿಟ್ರೆ ಡೆಫಿನೆಟ್ ಆಗಿ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಎಲ್ಲರೂ ಮಾಡತ್ತಾರೆ. ದಿಸ್ ಕ್ರೆಡಿಟ್ ಇವತ್ತಿಗೆ ನಾ ಹೇಳ್ತೀನಿ, ಎಲ್ಲಿ ಕಂಡಲ್ಲಿ ಬಿದ್ದೇನೋ ಒಟ್ಟಿಗೆ ಅಪ್ರಿಸಿಯೇಟ್ ಮಾಡ್ತೀನಿ. ಯಾಕಂದ್ರೆ ಹಂಗೆ ಬೇಯುವಂಗಿತ್ತು ಮೊದಲ ಬೀತಿದ್ನಿ, ಇವತ್ತು ಅಪ್ರಿಸಿಯೇಟ್ ಮಾಡೋಂಗೆ ಅವ್ರ ಮಾಡಿದಾರೆ, ಅಪ್ರಿಸಿಯೇಟ್ ಮಾಡ್ತಾರೆ. ಅದೇ ಸರ್, ತಾವು ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದೀರಿ. ನಾನು ಇದು ಮುಂದುವರೆದು ಕೇಳೋದಾದ್ರೆ, ಒಂದು ಮಾತು ಹೇಳಿದ್ರಿ ನೀವು ಒಂದು ಸಭೆಯಲ್ಲಿ, ಅದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅಂತ ಅನ್ಸುತ್ತೆ, ಬಹಳಷ್ಟು ವೈರಲ್ ಆಗಿತ್ತು. ಅದನ್ನ ಇಡೀ ರಾಜ್ಯಾದ್ಯಂತ ಅದು ಚರ್ಚೆ ಕೂಡ ಆಗಿತ್ತು. ನೀವೆಲ್ಲರೂ ಗುಡಿ ಕಟ್ರಿ, ನಾನು ಶಾಲೆ ಕಟ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಾನು ಶಿಕ್ಷಣದ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಬೇಸಿಕಲಿ ಪ್ರೈಮರಿ ಹಂತದಲ್ಲಿ ಸ್ವಲ್ಪ ಟೀಚಿಂಗ್, ಎಕ್ಸ್ಟ್ರಾ ಕ್ಲಾಸಸ್ ಇಂಥವು ಸಣ್ಣ ಮಾಡಿದ್ವಿ. ಸ್ವಲ್ಪ ಟೀಚಿಂಗ್ ಏಡ್ಸ, ಬುಕ್ಸ, ಯಾವ ಸ್ಟೂಡೆಂಟ್ಸ್ ಯೂಸ್ಫುಲ್ ಆಗುವಂಥವು. ವಿ ಪ್ರೊವೈಡೆಡ್ ಆಲ್ ದಿ ಬುಕ್ಸ್ ಟು ಈಚ್ ಸ್ಟೂಡೆಂಟ್. ಓಕೆ, 10th ಸ್ಟ್ಯಾಂಡರ್ಡ್ ಇಯರ್ ಫಾರ್ ಲಾಸ್ಟ್ ಇಯರ್ ಕೊಟ್ಟಿದ್ದೆವು, ಈ ಇಯರ್ ಆಮೇಲೆ ಲಾಸ್ಟ್ ಇಯರ್ ಕೊಟ್ಟಿವಿ, ಈ ವರ್ಷ ಏನು ಬೇಕು ಕೊಡ್ತೀವಿ. ಅವ್ರು ಜಸ್ಟ್ ಅವ್ರಿಗೆ ಮೊದಲ ಕ್ವಾಂಟಿಟಿಗೆ ಫೋಕಸ್ ಮಾಡಿದ್ವಿ, ಭಾಳ ಸಲ ಕ್ವಾಲಿಟಿಗೆ ಮಾಡಿದ್ವಿ. ಓಕೆ, ಈ ಸಲ ಮತ್ತೆ ಕ್ವಾಲಿಟಿನೇ ಬೇಕು. ನಾನು ವಿ ಡೋಂಟ್ ವಾಂಟ್ ಈಗ ಟೋಟಲ್ ಒಂದು 500 ಸ್ಟೂಡೆಂಟ್ಸ್ ಕುಂತಾಗ ಅಟ್ಲೀಸ್ಟ್ 495, 490 ಹಿಂಗೆ ಬರ್ಬೇಕನ್ನೋ ವಿಚಾರ ಇತ್ತು. ಬಟ್ ವಿ ಆರ್ ಫೋಕಸಿಂಗ್ ಆನ್ ದ ಕ್ವಾಲಿಟಿ. 500 ಸ್ಟೂಡೆಂಟ್ಸ್ ಅಲ್ಲಿ ಹೂ ಆರ್ ಅಬೌವ್ 600 ಅದನ್ನು ಕಾನ್ಸಂಟ್ರೇಟ್ ಮಾಡತ್ತೆ. ಓಕೆ ಓಕೆ, ನಾಟ್ ಅದು ಹೋಲ್ ಸ್ಕೂಲ್ ಎಷ್ಟು ಪಾಸ್ ಔಟ್ ಆಗ್ತಾವ ವಿಚಾರ ಇಲ್ಲ. ನಾವು ಪಾಸ್ ಔಟ್ ಆದ್ರಲ್ಲಿ ಟಾಪರ್ಸ್ ಎಷ್ಟು ಬಂದು ಬರ್ತಾರೆ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕ್ವಾಲಿಟಿ ಆಸ್ಪೆಕ್ಟ್. ಒಳ್ಳೆ ಫೌಂಡೇಶನ್ ಹಾಕ್ಬಿಟ್ರೆ ಅವ್ರ ಫ್ಯೂಚರ್ ಬೆಟರ್. ನಾವು ಆಸ್ ಎ ಪೊಲಿಟಿಷಿಯನ್ ಏನು ರೋಡ್ ಮಾಡ್ಬೋದು, ಗಟರ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಮಾಡಿದ್ದು 3 ಬೇಡ 5 ವರ್ಷ 6 ವರ್ಷ ಹಾಳಾಗಿ ಹೋಗ್ತಾವೆ. ಎಜುಕೇಶನ್ ಬೇಸಿಕಲಿ ಪ್ರೈಮರಿ ಹಂತದಲ್ಲಿ ಫೌಂಡೇಶನ್ ಆಗಿ ಎಜುಕೇಶನ್ ಕೊಟ್ಟರೆ ಸಹಾಯತಾನ ಹೋಗ್ತಿತ್ತು. They can change that village, they can change their family economic assistance, financially strong ಆಗ್ತಾರೆ. ಸಮೂಹನ ಒಳ್ಳೆ ರೀತಿಯಲ್ಲಿ ಬೇಕು. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಯಾವಾಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಗೊಂಡ್ ಬಂತು, ಆವಾಗಿನಿಂದ ಬಹಳಷ್ಟು ಶಾಸಕರ ಆರೋಪ ಅಂತಾನೆ ಹೇಳ್ಬೋದು, ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳ ಕೊರತೆ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ತಾವು ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದಲ್ಲಿ ಇದೆಲ್ಲದರ ಮಧ್ಯೆ ಯಾವ ರೀತಿ ಅನುದಾನವನ್ನು ತರ್ತಾ ಇದ್ರಿ, ಎಷ್ಟು ಕೋಟಿ ಪ್ರಮಾಣದಲ್ಲಿ ತರ್ತಾ ಇದ್ರಿ, ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ಆಸ್ ಎ ಪೊಲಿಟಿಷಿಯನ್ ಯೂಶಲಿ ಅಗೇನ್ಸ್ಟ್ ಅಪೋಸಿಷನ್ ಅವ್ರು ಮಾತಾಡ್ತಾ ಇರ್ಬೋದು. ನಮ್ಮ ಪಕ್ಷದಲ್ಲಿ ಈಗ ಒಂದು ಥೋಡೆ ಮಂದಿ ಮಾತಾಡಿರ್ಲಿಲ್ಲ ಅಂತ ಹೇಳುತ್ತೆ. ನನಗೆ ಯಾವುದೇ ಥರದ ಅನುದಾನ ಕೊರತೆ ಬಂದಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಈಗಲ್ಲ, ಬಹುತೇಕ 2028 ಮಾರ್ಚ್ ಕೊಡ್ತೇನೆ. 5 ವರ್ಷದಲ್ಲಿ ಎಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದೈತಿ ಕಂಪೇರ್ ಮಾಡೋಂತ. ಈ ಕಂಪೇರ್ ಅವತ್ತು ಏನು ಕೊಡ್ತಾನಲ್ಲ, ಈ 50 ವರ್ಷದಲ್ಲಿ ಯಾರಾದರೂ ಅದಕ್ಕೆ ಹೆಚ್ಚಿದ್ರೆ ಆಗಲ್ಲ ಮಾತಾಡ್ತಾರೆ. ಮತ್ತೆ ಅನುದಾನದ ಕೊರತೆ ಇದ್ರೆ ನನ್ನ ಕ್ಷೇತ್ರಕ್ಕೆ ಯಾಕೆ ಕೊಡ್ತಾರೆ? ಬರೀ ಜಿಲ್ಲೆಗೆಲ್ಲ ಬಹಳಷ್ಟು ಜನ ತಗೊಂಡಾರ, ನಾನು ಒಬ್ಬನೇ ಅಂತಲ್ಲ.
ಬೇರೆ 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 ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆ್ಯಂಗಲ್ದಾಗ ತೊಗೊಂಡಾರ. ಅದೇ ಥರ ನಾವು ಅವನ್ನ ತೊಗೊಂಡು ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಸರ್, ಈ ಕ್ಷೇತ್ರದಲ್ಲಿ ಯಾವೆಲ್ಲ ಪ್ರಮುಖ ಕಾಮಗಾರಿಗಳು ಚಾಲ್ತಿಯಲ್ಲಿದೆ? ಮೇಜರ್ ಎಲ್ಲ ಸ್ಟಾರ್ಟ್ ಮಾಡಂಗೆ ಅದು ಯಾವುದು ಡಿಪಾರ್ಟ್ಮೆಂಟ್ ರೈಟ್ ಫ್ರಮ್ ಇರಿಗೇಷನ್ ಒಂದು ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಇತ್ತು. 2027 ನಾವು ನೀರು ಹೋಗಿಸ್ಬೇಕಂತಿತ್ತು. ಒಂದು 40-50 ವರ್ಷದ ಕನಸು. ಸೆಕೆಂಡ್ ಎಜುಕೇಶನ್ ಜೊತೆಗೆ ಎಲ್ಲ ಕಡೆ ನಮಗೆ ಕೊಠಡಿಗಳ ಕೊರತೆ. 165 ಸ್ಕೂಲ್ಸಿಗೆ ಡಿಮಾಂಡ್ ಐತಿ. 40 ರೀಚ್ ಆಗೀನಿ ಈಗ. 40 ಸ್ಕೂಲ್ಸ್ಗೆ ಇನ್ನೂ ಕೊರತೆ 120. ಬರೀ ಶಿಕ್ಷಣ ಇಲಾಖೆ ಅಲ್ಲ, CSR ತಗೊಂಡೆವು, DMF ತಗೊಂಡೆವು, PWD ಇಲಾಖೆಯಿಂದ ತಗೊಂಡೆವು. ಎಲ್ಲಿ ದುಡ್ಡು ಸಿಗುತ್ತೆ ತೊಗೊಂಡು ಹಾಕೊಂಡು ಅಟ್ಲೀಸ್ಟ್ ಒಂದು 60% ಆಗಿ ರೀಚ್ ಆಗ್ಬಿಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ಒಂದು 2 ರೆಸಿಡೆನ್ಷಿಯಲ್ ಸ್ಕೂಲ್ ತಗೊಂಡೆ. ಕಾಮಗಾರಿ ಚಾಲು ಅದಾವು. ಕಾರ್ಮಿಕ ಇಲಾಖೆಯಿಂದ ಒಂದು BCM ಇಲಾಖೆ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್. ಹಲವಾರು ಕೆಲಸಕೊಂಡು ಎಜುಕೇಷನ್ ಡಿಪಾರ್ಟ್ಮೆಂಟ್, PWD ಎಲ್ಲ ರಸ್ತೆಗಳು ಸುಧಾರಣೆ ಮಾಡುವಂಥ ಮೈನರ್ ಇರಿಗೇಷನ್, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಮೇಜರ್. ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆಯಿಂದ, ಮುಜರಾಯಿ ಇಲಾಖೆಯಿಂದ ಈ ಒಂದೇ ಒಂದು ಡಿಪಾರ್ಟ್ಮೆಂಟ್ ಕೂಡ ಬಿಟ್ಟಿಲ್ಲ, ಇನ್ಕ್ಲೂಡಿಂಗ್ ಎನರ್ಜಿ ಸ್ಟೇಷನ್ಸ್ಗೆ. ಇದೆಲ್ಲ ಯಾವ ಈ ಡಿಪಾರ್ಟ್ಮೆಂಟ್ದಿಂದ ₹1 ಬಂದಿಲ್ಲ ಅಂತ ಯಾವಾಗ ಬಿಟ್ಟಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ತೊಗೋಬೇಕಾಗೈತೆ ಮೇ ಬಿ ಒಂದಿಷ್ಟು ದುಡ್ಡು ಹೆಚ್ಚಿರ್ಬೋದು ಒಂದು ಡಿಪಾರ್ಟ್ಮೆಂಟ್, ಒಂದಿಷ್ಟು ಕಡಿಮೆ ಆಗ್ಬೋದು. ಒಂದೆಲ್ಲ ಒಂದು ರೀತಿಯಿಂದ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ತಗೋಬೇಕು. ಅದೇ ತಾವು ಹೇಳಿದಾಗೆ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರು. ಒಂದಷ್ಟು ಆರೋಪಗಳಿದೆ ಸರ್, ಏನಂದ್ರೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಊರುಗಳಿಗೆ ಇನ್ನೂ ರಸ್ತೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಇವಾಗ ಇಟ್ಲಿ ರೋಡ್ ಇಂದ ಮಾರ್ಗನಕೊಪ್ಪ ಹೋಗೋದಾಗಿರ್ಬೋದು, ಆ ಕಡೆಗೆಲ್ಲ ಮಾರ್ಗನಕೊಪ್ಪ ರೋಡ್ ಸ್ಟಾರ್ಟ್ ಐತೆ, ನೋಡ್ಕೊಂಡ್ ಬನ್ರಿ. ಅದೇ ಈಗ ಶುರು ಆಗಿದೆ ಸರ್. ಹಾಗೆ ಇನ್ನು ಕೆಲವು ಕಡೆ 50 ವರ್ಷ ಮಾಡಿದಂಥ ರೋಡ್ಗಳು ಬೆಳೀತೀವಿ. ಯಾವುದಕ್ಕಾದ್ರೂ ಇರ್ತೈತಿ. ಸರ್ಕಾರಿ ಕೆಲಸ ಅಂದ್ಮೇಲೆ ನೀವು ಇವತ್ತು ಕೆಟ್ಟದನ್ನ ನಾಳೆ ಮಾಡೋಕ್ಕಾಗಲ್ಲ. ಅದಕ್ಕೆ ವಿಚಾರ ಬೇಡ. ಅದ್ರ ಜೊತೆಗಿದ್ದಂಥ ಪಾರಿಶಾಟ್ ರೋಡ್ ಮುಗಿದೋಗಿ ಸ್ವಲ್ಪ ಟೆಂಡರ್ ಅಂತ ಪ್ರಾಬ್ಲಮ್ ಆಯಿತು, ವಾರ್ ಸ್ಟಾರ್ಟ್ ಆಯ್ತು, ವಿಟಮಿನ್ ರೇಟ್ ಹೆಚ್ಚಾಯಿತು. ಹಿಂಗಾಗಿ ಮುಂದೆ ಬರಲಿಲ್ಲ. ಈಗೆಲ್ಲ ಮಾಡಿದ್ದಾರೆ, ಅಟ್ಲೀಸ್ಟ್ ಕ್ಲಾರಿಫೈ ಮಾಡಿ ಮೋಟ್ರೇಬಲ್ ಮಾಡಿ. ಈ ಕಾರಣಕ್ಕಾಗಿ ಕಾಮಗಾರಿ ವಿಳಂಬ ಆಯಿತು. ಕೈಗೆತ್ತಿಕೊಂಡಿರುವಂತಹ ಕಾಮಗಾರಿಗಳಲ್ಲಿ ಇನ್ನೂ ಅಪೂರ್ಣ ಆಗಿದೆ, ಇದು ನನ್ನ ಕನಸಿದು ಅಪೂರ್ಣ ಆಗಿದೆ ಅನ್ನುವಂಥದ್ದಾಗಿರ್ಬೋದು, ಯಾವುದು ಅಂತ ಹೇಳ್ತೀರಿ ಸರ್? ಅಪೂರ್ಣ ಅಂತಂತಂದ್ರೆ ಒಂದು ಯಾವುದೋ ಕಾಮಗಾರಿ ತಗೊಂಡಿತ್ತು, ಆ ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಏನಾದ್ರು ಇಟ್ಟರೆ ಅಪೂರ್ಣ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ ಆನ್ಗೋಯಿಂಗ್. ಇದು ಯಾವ್ದು ಒಂದು ಎಂಡ್ ಅನ್ನೋದಿಲ್ಲ. ಇದು ಮುಗೀತಂದ್ರೆ ನಿಂತು ಅಟ್ ಎ ಟೈಮ್ ಎಲ್ಲ PWD ರೋಡ್ ಮುಗಿಸೋಕೆ ಸಾಧ್ಯ ಐತೆ, ಇರಿಗೇಷನ್ ಪ್ರಾಜೆಕ್ಟ್ಸ್ ಮುಗಿಸೋಕೆ ಸಾಧ್ಯ ಐತೆ. ಪೂರ್ಣ ಅನ್ನೋದು ಇರೋದಲ್ಲ. ಯು ಕ್ಯಾಂಟ್ ಜಸ್ಟ್ ಕೀಪ್ ಫುಲ್ ಸ್ಟಾಪ್. ಹೋಗ್ತಾ ಇರ್ಬೇಕು, ಕಂಟಿನ್ಯೂಟಿ ಇರ್ತದೆ. ಇದು ಮುಗೋದೈತೆ ಅಂತ ಫುಲ್ ಸ್ಟಾಪ್ ದೇವರ ಇಟ್ಟಿಲ್ಲ, ಇನ್ನು ನಾಲ್ಕಾರು ಮನುಷ್ಯಗಳ ಆನ್ಗೋಯಿಂಗ್ ಇದೆ. ಹೋಗೋದು ಪ್ರೊಸೆಸ್ ಮುಗಿತಿರ್ತಾವ, ಮತ್ತೊಂದು ಬರ್ತೈತಿ, ಅದನ್ನ ಮುಗಿಸ್ಬೇಕು, ಮತ್ತೆ ಮಗದೊಂದು ಹಿಡಿಬೇಕು, ಮಾಡ್ತಾ ಹೋಗ್ತಿರೋ. ಸರ್, ಈಗ ನಿಸರ್ಗಿ ಏತ ನೀರಾವರಿ ಯೋಜನೆ ಸರ್ ಶುರು ಮಾಡಿದ್ವಿ, ಆ ಕೆಲಸ ಯಾವ ಹಂತದಲ್ಲಿದೆ ಸರ್? 2027 ಕಂಪ್ಲೀಟ್ ಕೋರ್ಸ್. ಆಲ್ಮೋಸ್ಟ್ ಇನ್ನೊಂದು 4 ಕಿಲೋಮೀಟರ್ ಬಂದ್ರೆ ನನ್ನ ಸ್ಟಾಕ್ ಬರ್ತದೆ. ಎಷ್ಟು ಅನುದಾನದಲ್ಲಿ ನಡೀತಾ ಇದೆ ಸರ್? ದಟ್ ಈಸ್ 190 crores ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ 320 crores, ಸುಮಾರು 520 ಕೋಟಿ. ಸರ್, ಯಾವ ರೀತಿ ಉಪಯೋಗ ಆಗುತ್ತೆ ಕಾಮಗಾರಿ ಮುಗಿದ ನಂತರ? ಎಲ್ಲ ಡ್ರೈ ಫೀಲ್ಡ್ ಐತಿ, ಡ್ರೈ ಝೋನ್ ಅದು, ರೇನ್ ಶಾಡೋ ಏರಿಯಾ. 1-2 ಇರಿಗೇಷನ್ ಅವ್ನು ಬಂದು ಹಾಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಗ್ರೌಂಡ್ ವಾಟರ್ ಚಾರ್ಜ್ ಆಗ್ತೈತಿ. ಮೇ ಬಿ ಒಂದು ಇನ್ನೊಂದು 5 yearsನಾಗ ಅದ್ರ ರಿಸಲ್ಟ್ ಮಾಡ್ಬೋದು. ಒನ್ಸ್ ಗ್ರೌಂಡ್ ವಾಟರ್ ಚಾರ್ಜ್ ಆದ್ರೆ ಎಲ್ಲ ಡ್ರೈ ಐತಿ, ಎಲ್ಲ ಬಾವಿ ಬೋರ್ವೆಲ್ ನೀರು ಬರ್ತೈತಿ, ಎಲ್ಲ ರೈತರಿಗೆ ಸ್ವಲ್ಪ ಅನುಕೂಲ ಕೊಟ್ಟು ಅದು ಡೆಫಿನೆಟ್ ಆಗಿ ಆಗುತ್ತೆ.
ಸರ್ ಇದ್ರ ಜೊತೆಗೆ ಈ ಮಳೆ ಬರ್ತಾ ಇದೆ ಅಲ್ಲ, ಈಗ ಮಳೆ ಬರ್ತಾ ಇದೆ. ಈ ಒಂದು 3-4 ದಿವಸದಿಂದ ಒಂದು 2-3 ದಿವಸ ನಿರಂತರವಾಗಿ ಮಳೆ ಬಿತ್ತು. ಹಾಗಾಗಿ ಈ ಮಲಪ್ರಭಾ ನದಿ ಸುತ್ತಮುತ್ತ ಆಗಿರ್ಬೋದು, ಈ ಪರಿಸ್ಥಿತಿ ಹೇಗಿದೆ ಸರ್? ಈಗ ಏನಾದರೂ ಪ್ರವಾಹ ಬಂದಿರುವಂಥದ್ದು, ಮನೆಗಳಿಗೆ, ಜಾನುವಾರುಗಳಿಗೆ ಹಾನಿ ಆಗಿರುವಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಇದೆಯಾ? ಸಣ್ಣ ಪುಟ್ಟ ಇರ್ತಾವೆ, ಡೆಫಿನೆಟ್ಲಿ ಸ್ವಲ್ಪ ಮನೆಗಳು ಅದಾವು. ಸ್ವಲ್ಪ ಯಾವಾಗಾದ್ರೂ ಮನೆಯಾಗ ಒಂದ ಮನಿ ಗಾಡಿಗಳು ಬಿಟ್ರೆ ಪ್ರವಾಹದಿಂದ ಎಷ್ಟು ಮನೆಗಳಿಗೆ ಹಾನಿ ಆಗಿದೆ? ಎಷ್ಟು ಜಾನುವಾರು? ಒಂದು 4-5 ಮನೆಗಳು ಗೋಡೆ ಮತ್ತು ಆಗಿದಾವು. ಯಾವ ಊರಲ್ಲಿ ಸರ್? ಒಂದು ಔರಾದಿ, ಎರಡನೇ ಬಸಾಪುರ, ಆಮೇಲೆ ಉಳ್ಕಿದ್ದಲ್ಲಿ ಸಣ್ಣ ಡ್ಯಾಮೇಜಸ್, ಸ್ವಲ್ಪ ಮೇನ್ ಗಾಡಿ ಸ್ವಲ್ಪ ಚಾಳು ಕುಸಿಂತಾಗಿದಾವು. ಅಂಥವು ಡೆತ್ಸ್ ಅದು ಯಾವಾಗಿಲ್ಲ. ಒಂದು ಜಾನುವಾರು ಸ್ವಲ್ಪ ನಾಟ್ ಆನ್ ಸ್ವಲ್ಪ ಎಲೆಕ್ಟ್ರಿಕಲ್ ಫಾಲ್ಟ್ ಆಗಿ ಒಂದು ಎಮ್ಮೆನೋ ಅನ್ಕೋಬೋದಲ್ಲಿ ಅವ್ರಿಗೂ ಕೂಡ ಪರಿಹಾರ ಕೊಡಿಸ್ಕೊಂಡು ಮಾಡಿ ಹೋಗ್ಬೋದು. ನಾಳೆ ನಾಡ್ದು ಪರಿಹಾರ ಎಷ್ಟು ಪರಿಹಾರ ಆಗುತ್ತೆ ಸರ್? ಯಾವ 50,000 rupees ಸರ್ ಒಂದು ಹಸು ಅಥವಾ ಸರ್ ಇನ್ನೊಂದು ಇದಕ್ಕೆ ಈ ಶಾಲೆಗಳಿಗೆ ನಾನು ಆಗಲೇ ಮಾತಾಡಿರೋ ಹಾಗೆ ಕ್ಷೇತ್ರದ ಶಾಲೆಗಳಲ್ಲಿ ಸೌಲಭ್ಯದ ಕೊರತೆ ಇದೆ ಅನ್ನುವಂಥ ಮಾತುಗಳು ಡೆಫಿನೆಟ್ ಆಗಿ ಯಾಕೆ ಈ ಕೊರತೆ ಆಗುತ್ತೆ ಅನ್ನೋಂಥದ್ದನ್ನ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ತೀವಿ. ಡೆಫಿನೆಟ್ಲಿ ಸ್ವಲ್ಪ ತಮ್ಮ ಗಮನದಲ್ಲಿರುವ ಹಾಗೆ ಯಾವೆಲ್ಲ ಶಾಲೆಗಳಿಗೆ ಅಗತ್ಯ ಸೌಲಭ್ಯ? ಎಲ್ಲ ಶಾಲೆ ಡಾಟಾ ಈ ಸ್ಕೂಲಲ್ಲಿ ಏನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು, ಹಿಂದೆ ಹಾಸ್ಪಿಟಲ್ ಏನ್ ಮಾಡಬೇಕು, ಇವತ್ತು ಏನಿತ್ತು ಡೆಫಿನೆಟ್ ಆಗಿ ಪ್ರಿಯಾರಿಟಿ ಮೇಲೆ, ಸ್ಕೂಲ್ ಸ್ಟ್ರೆಂತ್ ಮೇಲೆ ಪ್ರತಿಯೊಂದು ಶಾಲೆಗೂ ಒಂದೇ ಒಂದು ರೀತಿಯಿಂದ ಕೊಟ್ಟು ಮಾಡ್ಕೊಳ್ತಾ ಬರ್ತೇನೆ. ಆಮೇಲೆ ಸರ್ ಕುರುವಳ್ಳಿ ಅಂತ ಇಲ್ಲಿ ಒಂದು ಊರಿದೆ ಸರ್, ಅಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ ಅಂತ ಗೊತ್ತಾಯ್ತು. ಡೆಫಿನೆಟ್ ಬಹಳ ಸ್ಕೂಲ್ ಇಲ್ಲ. ಆಮೇಲೆ ಅಲ್ಲಿ ಸ್ಟಾಫ್ ಏನಂತಂದ್ರೆ ಪಂಚಾಯತ್ ವತಿಯಿಂದ ಇರುವಂತ ಶೌಚಾಲಯಗಳನ್ನ ಬಳಸ್ತಾರೆ, ಅದನ್ನ ಕೀ ಹಾಕಿ ಅವರೇ ಇಟ್ಕೊಂಡಿರ್ತಾರೆ, ಮಕ್ಕಳಿಗೆ ಬಳಸೋದಕ್ಕೆ ಬಿಡೋದಿಲ್ಲ. ಹಾಳಾಗಿರುವಂತ ಶೌಚಾಲಯವನ್ನ ಗಂಡು ಮಕ್ಕಳು ಹೆಣ್ಮಕ್ಳು ಅಲ್ಲೇ ಬಳಸ್ತಾ ಇದ್ದಾರೆ ಅಂತ. ಡೆಫಿನೆಟ್ ಇದೇನೈತಿ ಒಂದು ಆಕ್ಟ್ ಮಾಡತ್ತಾರು. ಬೇಸಿಕಲಿ ಏನಾಗತ್ತೈತಿ, ಅವನ್ನ ಮೇಂಟೆನೆನ್ಸ್ ಮಾಡಿದ್ರೆ ಮಕ್ಕಳಿಗೆ ಎಲ್ಲ ಸರ್ಕಾರಿ ಶಾಲೆಗೆ ಒಂದೊಂದು ರೀತಿಯಲ್ಲಿ ಒಂದು ಕೊಟ್ಟಿದ್ದಾರೆ. ನೀರಿನ ಕೊರತೆ, ಸ್ವಲ್ಪ ವಾಶ್ ಮಾಡಕ್ಕೆ ಒಂದೊಂದು ತಿಂಗಳು 2 ತಿಂಗಳಲ್ಲಿ ಅವು ಅನ್ಯೂಸಬಲ್ ಆಗಿ ಬರ್ತಾವೆ. ಯಾಕಂದ್ರೆ ಸ್ವಲ್ಪ ಸಾಕಷ್ಟು ನೀರು ಯಾವುದೇ ಟಾಯ್ಲೆಟ್ಸ್ಗೆ ಅದು ವಸ್ತು ಅದೆಲ್ಲ ಕಾರಣ ಮಾಡತೈತಿ. ಬಟ್ ಸರ್ಕಾರ ಒಂದು ಆ್ಯಕ್ಟ್ ಮಾಡೈತಿ, ಪ್ರತಿ ಶಾಲೆಗೂ ಕೂಡ ಸಾಕಷ್ಟು ಪ್ರಮಾಣ ನೀರು ಕೊಡಬೇಕು ಪಂಚಾಯತ್. ಪಂಪ್ ಆಗಿ ಸೋರ್ಸ್ ನೀರು ಮುಟ್ತಾಯಿ. ನಾವು ಹೈವೇ ಎಕ್ಸಿಸ್ಟಿಂಗ್ PHE ಮತ್ತು ನಮ್ಮ ಜಂಟಿ ಮುಖಾಂತರ ಇದ್ದಂಥ ಯೂಸ್ ಮಾಡಕ್ಕೆ ಬೋರ್ವೆಲ್ಸ್ ಮತ್ತೊಂದು ಏನಾದ್ರು ಮಾಡ್ಕೊಂಡು ಮಲ್ಟಿಪ್ಯೂಸ್ ಮತ್ತು ನಮ್ಗೆ ಆರ್ ಜಲಜೀವನದಲ್ಲಿ ಪೈಪ್ಲೈನ್ ಆಗಿದಾವು. ಎಷ್ಟರ ಮಟ್ಟಿಗೆ ಪಂಪ್ ಹಾಕೊಂಡು ನೋಡ್ಬೇಕಿರ್ಬೋದು ಅಂತ ಅಂತಂದೇಳಿ ಅವು ಫಿಲ್ಟರ್ ವಾಟರ್ ಬಂದಾಗ ಮಾತ್ರ ಎಲ್ಲ ಊರಿಗೆ ಮುಟ್ಟಕ್ಕೆ ಸಾಧ್ಯ. ಸರ್ ನಾವು ಇನ್ನೊಂದು ಗಮನಿಸಿದ್ವಿ, ಈಗ ಪ್ರತಿ ಮನೆಗಳಿಗೆ ನಲ್ಲಿ ಜೋಡಿಸಿದಾರಲ್ಲ ಪಂಚಾಯತ್ ವತಿಯಿಂದ, ಸೊ ಅವೆಲ್ಲವೂ ಕೂಡ ಹಾಳಾಗಿ ಹೋಗಿವೆ, ಕಿತ್ತು ಹೋಗಿವೆ ಅನ್ನುವಂಥ ಮಾತುಗಳಿವೆ. ಸೊ ಅದೇ ಗಮನಕ್ಕೆ ಇದೆಯಾ, ಅದು ಏನು ಯಾಕೆ ಆಗ್ತಾ ಇದೆ? ಇದು ಕಳಪೆ ಕಾಮಗಾರಿ ಅಂತ ಏನಾದ್ರು ಅನ್ಸುತ್ತೆ ತಮ್ಗೆ? ಕಳಪೆ ಅಂತಂದ್ರೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋರು ಯಾರು? ಕಳಪೆ ಅಂತಂದ್ರೆ ಸಮರ್ಥನೆ ಯಾರು ಮಾಡ್ಕೊಳ್ಳೋದು? ಡಿಪಾರ್ಟ್ಮೆಂಟ್ನಾಗ ಮಾಡ್ಕೋಬೇಕಾ, ಇನ್ನು ಕೇಂದ್ರ ಸರ್ಕಾರ ಮಾಡ್ಕೋಬೇಕು, ಯಾರು ವಾಟ್ ಎವರ್ ಇಟ್ ಈಸ್ ಆಗೈತೆ ಅಂದಾಗ ಅದನ್ನ ಅದ್ರ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡೋಕ್ಕಿಂತ ವಾಟ್ಸ್ ಕ್ಯಾನ್ ಬಿ ಡನ್, ಅದನ್ನ ಏನ್ ಮಾಡ್ಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ರು. ಏನಿಲ್ಲ, ಅದು ಸೋರ್ಸ್ ಇಲ್ಲದಕ್ಕೆ ಹಂಗಾಗಿದಾವ. ಸೋರ್ಸ್ ಅಂದ್ರೆ RWS ಮಲ್ಟಿ ವಿಲೇಜ್ ವಾಟರ್ ಅದು ಬಂದು ಪಂಪ್ ಆದಾಗ ಎಷ್ಟು ನೀರು ಬೀಳ್ತಾವೆ, ಎಷ್ಟು ಹೋಗೈತೆ ನೋಡ್ಕೊಂಡು ರೆಕ್ಟಿಫೈ ಮಾಡ್ಕೊಂಡು ಅದು ಮಾಡ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ಇನ್ನೊಂದು ಬಗ್ಗೆ ಮಾತಾಡೋಕೆ ಆಗ್ತಿಲ್ಲ. ಬಹಳಷ್ಟು ಹೆಣ್ಮಕ್ಳು ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಎಲ್ಲ ರೋಡ್ಗಳು ಹಾಳಾಗಿರೋದು ಎಲ್ಲ ಆಗಿದಾವ, ಆಗಿದಾವ. ಮತ್ತೆ ಯಾವಾಗಾದ್ರೂ ಒನ್ ಡೇ ಅದನ್ನ ಮಾಡ್ಲೇಬೇಕಲ್ಲ. ಇಫ್ ನಾಟ್ ನಾವು ಸಮ್ ಅದರ್ ಡೇ
ಇವತ್ತು ಇಲ್ದ್ರೆ ನಾಳೆ ಮಾಡ್ಬೇಕು, ನಾಳೆ ಇಲ್ದ್ರೆ ನಾಡ್ದು ಮಾಡ್ಬೇಕು. ಅವಾಗಾದ್ರೂ ಕೆಡುವ ಹೌದು. ಇಂಥ ಅದೇ problems ಅಂದ್ರೆ ನಾನು ಅದಕ್ಕೆ ಪೂರ್ವಕವಾಗಿ ಏನ್ ಪ್ರಶ್ನೆ ಕೇಳಿದೆ ಅಂದ್ರೆ, ಈಗ ಸಮಸ್ಯೆ ಆಗ್ತಾ ಇದೆಯಲ್ಲ ಅದನ್ನ ಬಗೆಹರಿಸೋದಕ್ಕೆ ಯಾವ ರೀತಿ ಯೋಜನೆ ಡೆಫಿನೆಟ್ಲಿ ಯೋಜನೆ ಏನಿಲ್ಲ ಪೈಪ್ ಲೈನ್ ಇದಾವು, ಮೇಬಿ ಟ್ಯಾಪ್ಸ್ ಕುಂಡ್ರಿಸಿದಾರು, ಟ್ಯಾಪ್ ಹಳೆ ಇರ್ತಾವ, ನೀರ್ ಪಂಪ್ ಆಗತ್ತಂದ್ರೆ ಟ್ಯಾಪು ಕುಂಡಿರ್ತಾವು, ಅದು ಸಮರ್ಪಕವಾಗಿ ಬಳಕೆನೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಮೇಬಿ ಇನ್ನೊಂದು 6-7 ತಿಂಗಳು ಹೋಗ್ಬೋದು. ಫಿಲ್ಟರ್ ಹೌಸ್ ಎಲ್ಲ ಕುಂತಾವ್ ಪಂಪ್ ಮಾಡ್ತಾರೆ. ಮತ್ತೆ ಈ ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದಲ್ಲಿ ಸರ್ ಏನಾದ್ರು ತಮ್ಮ ಗಮನಕ್ಕೆ ಈ ಅಕ್ರಮ ಮರಳು ಬಗ್ಗೆ ಏನಾದ್ರು ದೂರುಗಳು ಬಂದಿದಾವ? ಯಾರಾದ್ರೂ ನಮ್ಮಲ್ಲಿ ಚಾನ್ಸ ಇಲ್ಲ. ಎಲ್ಲೋ ಸಣ್ಣ ಪುಟ್ಟ ಅದು ಬಳಿ ಖಾಲಿ ಆದಾಗ ಮರಳ ಎಲ್ಲೆಲ್ಲರೂ ಇಲ್ಲ. ನಮ್ಮಲ್ಲಿ ವಿ ಗೋಟ್ ಪರ್ಮಿಟ್. ನಾವು ಆ ಮರಳು ಪರಳು ನಥಿಂಗ್ ಪರ್ಮಿಟ ಮಾಡೋದಲ್ಲ. ಎಲ್ಲಿಂದ ಮರಳು ಸಿಗವ? ಅಕ್ರಮ ಮರಳು ಸಿಗಬೇಕು ಹೊಳ್ಯಾಗನ. ಹೊಳಿ ನಮ್ಗೆ 3 ವರ್ಷ ಫುಲ್ ಆಗಿಲ್ಲ, ಎಲ್ಲಿಂದ ತೆಗಿತಾರೆ ನೀರು ಮರಳು? ನಮ್ಮಲ್ಲಿ ಇಲ್ಲ. ಆಮೇಲೆ ಸರ್ ಈಗ ಈ ಚಿಕ್ಕಬಾಗೇವಾಡಿ ಊರೊಳಗಡೆ ಸರ್ ಅಲ್ಲಿ ದೊಡ್ಡ ಗಾತ್ರದ ವಾಹನಗಳು ಓಡಾಡ್ತವೆ ಅಂತ ಅಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಸೊ ಅದರಿಂದ ಅಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ವೃದ್ಧರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ ಅವರಿಂದ. ಹೌದು, ಅದು ಏನಾಗೈತಿ ಹಂಗ ಸರಳ ಹೋದ್ರೆ ಏನಾಗಲ್ಲ. ಓವರ್ ಸ್ಪೀಡಿಂಗ್ ಅದಾವು ಅಲ್ಲೆಲ್ಲ 2 ಬಾಜು ಕಾಲನಿ ಅದಾವು. ಮಕ್ಕಳಿಗೆ ಏನಾದ್ರು ಒಂದು ಆಕ್ಸಿಡೆಂಟಲ್ ಥಿಂಗ್ ಆದ್ರೆ ಅನಾಹುತ ಆಗಬಾರ್ದು ಅನ್ನೋದಕ್ಕೆ ಗ್ರಾಮಸ್ಥರು ಹೇಳಿದಾರು. ಸ್ವಲ್ಪ ಅಲ್ಲಿ ಏನಾಗ್ತೈತಿ, ಟೋಲ್ ತಪ್ಪಿಸ್ಕೋಸ್ಕರ ವೆಹಿಕಲ್ಸ್ ಅಡ್ಡಾಡ್ತಾವ. ಎರಡೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಲೋಕಲ್ ಮಂದಿ ನಾವು ಇಲ್ಲೇ ಹೇಳ್ತಾರೆ, ಗ್ರಾಮಸ್ಥರು ಅಡ್ಡಾಡ್ರೆ ಲಿಮಿಟ್ ಇದು ಮಾತ್ರ. ಓಕೆ. ಈಗ ಅದಕ್ಕೆ ಏನು ಸರ್ ಪರಿಹಾರ? ಈಗ ಅದಕ್ಕೆ ಏನು ಪ್ರಯೋಗ ಮಾಡೋಕ್ಕಾಗಲ್ಲ. ನಾವು ರೋಡ್ ಟ್ಯಾಕ್ಸ್ ಕುಂತು ಏನ್ ಬೇಕಾದ್ರೆ ಹೇಳ್ತಾರೆ ಅವರು. ಗ್ರಾಮಸ್ಥರು ನೀವು ನೀತಿಯಾಗಿ ಓಡಿಸ್ರಿ ಅಂತ ಅವರು. ಬಟ್ ಸೈಂಟಿಫಿಕ್ಲಿ ಏನಾದರೂ ಕ್ರಮ ಕೈಗೊಳ್ಬೋದು ಸರ್? ತಗೊಳ್ಬೋದು. ಅಲ್ಟಿಮೇಟ್ಲಿ ನಮ್ಮ ಕ್ಷೇತ್ರದ ಮಂದಿ ಅಡ್ಡಾಡವ್ರ ಅವ್ರನ್ನೇನು ಮಾಡಕ್ ಮಾಡ್ತಾರೆ? ಏನ್ ಮಾಡಕ್ ಮಾಡ್ತಾರೆ? ನಡೆಯೋದು ನಾವೆಲ್ಲ ಸ್ವಲ್ಪ ಸರ್ಕಾರ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಕೊಂಡು ಸರಳ ದಾಟಿ ಹೋಗು. ವಿಲೇಜ್ ಲಿಮಿಟ್ಸ್ ದಾಗ ಮಟ್ಟ ಸ್ಲೋ ಆಗಿ ದಾಟಿ ಹೋದ್ರೆ ಅವರು ತೊಂದರೆ ಮಾಡೋದಲ್ಲ. ಅಲ್ಲಿ ಏನಾರ ಅನಾಹುತ ಆಗ್ತಾವ, ಮಕ್ಕಳು ಓಡಾಡ್ತಾವ, ತೊಂದರೆ ಅದಿತ್ತಲ್ಲ ಅಂತ ಭಯ ಆಗ್ತದೆ. ಊರನ್ನು ಇದಂತ ಎಲ್ಲ ಸಾರ್ವಜನಿಕರಿಗೆ ಅದಕ್ಕೆ ಹಂಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಒಂದಿಷ್ಟು ರಾಜಕಾರಣ ಬಗ್ಗೆ ಮಾತಾಡೋದಾದ್ರೆ, ಕಿತ್ತೂರು ಕ್ಷೇತ್ರದಲ್ಲಿ ಈಗ ಬರುವಂಥ ಮುಂದಿನ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಆಗ್ಬೋದು ಅನ್ನೋದು ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳ್ತಾ ಇದ್ದಾರೆ. ಒಂದ್ ವೇಳೆ ಆ ರೀತಿ ಏನಾದರೂ ಆದರೆ ತಮ್ಮ ಧರ್ಮಪತ್ನಿಯವರನ್ನಾರು ಕಣಕ್ಕಿಳಿಸುವ ನೋಡ್ರಿ, ರಾಜಕಾರಣ ಮಾಡಕ್ಕೆ 2 ಸ್ಪೀಡ್